ದರ್ಶನ್ ಅಂದ್ರೆ ಫ್ಯಾನ್ಸ್ಗೆ ಅಚ್ಚುಮೆಚ್ಚು. ಡೆವಿಲ್ ಸಿನಿಮಾ ರಿಲೀಸ್ ಕ್ರೇಜ್ ನಲ್ಲಿದ್ದ ಅಭಿಮಾನಿಗಳಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ದರ್ಶನ್ ಜೈಲು ಪಾಲಾಗಿರೋ ಬಗ್ಗೆ ಅಭಿಮಾನಿಗಳು ಏನ್ ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಕೊಲೆ ಆರೋಪಿ ದರ್ಶನ್ಗೆ ಜೈಲೂಟ. ನಟನ ಅಭಿಮಾನಿಗಳ ಕಣ್ಣೀರ ಧಾರೆ. ನಟ ದರ್ಶನ್ಗೆ ಜೈಲೂಟ ಫಿಕ್ಸ್ ಆಗಿದೆ. ಸುಪ್ರೀಂ ಕೋರ್ಟ್ ಆದೇಶ ಅಭಿಮಾನಿಗಳಿಗೆ ಮರ್ಮಘಾತ ಕೊಟ್ಟಿದೆ. ಡೆವಿಲ್ ರಿಲೀಸ್ ಬೆನ್ನಲ್ಲೇ ಕುಣಿದು ಕುಪ್ಪಳಿಸಿದ್ದ ಫ್ಯಾನ್ಸ್ ಇದೀಗ ಡಲ್ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮೂಲಕ ತಮ್ಮ ಬೇಸರ ಹೊರಹಾಕಿದ್ದಾರೆ. ಅಭಿಮಾನಿಗಳು ಎಂದು ಬಿಟ್ಟು ಕೊಡಲ್ಲ. ಹೇಳ್ತೀವಿ, ಈ ತರ ಅನ್ಕೊಂಡಿರ್ಲಿಲ್ಲ, ಈ ತರ ಕನ್ಸುಕೊಂಡಿಲ್ಲ, ಇನ್ಮೇಲಾರ ಚೆನ್ನಾಗಿರ್ತಾರೆ, ಎಲ್ಲ ಇದಾಗೋಯ್ತು ಅನ್ನೋ ಅಷ್ಟಲ್ಲಿ ತಿರ್ಗಾ ತಂದಿ ಇಕ್ಬಿಟ್ರು. ಪರವಾಗಿಲ್ಲ, ಏನಾಗಲ್ಲ, ನಾವಿದೀವಿ, ಅವ್ರ ಅಭಿಮಾನಿಗಳು ಇದೇ ರೀತಿ ಜೊತೆಲಿ ಇದ್ದೇ ಇರ್ತೀವಿ. ಅವ್ರಿಗೆ ಎಷ್ಟೇ ಕಷ್ಟ ಕೊಟ್ರು ನಾವು ಅವ್ರ ಜೊತೆ ನಿಂತ್ಕೊಂಡಿರ್ತೀವಿ. ಅವ್ರನ್ನ ಯಾವತ್ತೂ ಬಿಟ್ಕೊಡಲ್ಲ. ಆದ್ರೆ ಪ್ರಪಂಚದಲ್ಲಿ ಯಾರು ತಪ್ಪು ಮಾಡಿದ್ರು ಯಾರಿಲ್ಲ. ಕೊಡ್ಸಿ, ಬೇರೆಯವ್ರು ಕೊಡ್ಸಿ, ತುಂಬಾ ಜನಕ್ಕೆ ರೇಪ್ಗಳಾಗೈತೆ, ಅಂತವ್ರಿಗೆ ನ್ಯಾಯ ಕೊಡ್ಸಿ ಆಯ್ತಾ. ಏನೋ ಒಂದು ಮಿಸ್ ಆಗಿ ಒಂದು ತಪ್ಪಾಗಿರೋದು, ಅದು ಹೆಣ್ಣು ವಿಷಯಕ್ಕೆ ಆಗಿರೋದು ಅಷ್ಟೇ. ಅದನ್ನ ತಗೊಂಡೋಗಿ ಎಲ್ವಾ ತಗೊಂಡೋಗಿ ನಿಲ್ಸಕ್ ಹೋಗ್ಬೇಡಿ ಆಯ್ತಾ. ಮನ್ಸಿಗೆ ಬೇಜಾರಾಗ್ತೈತೆ, ಇರ್ಲಿ, ಪರವಾಗಿಲ್ಲ. ಯಾರ್ಯಾರು ಖುಷಿಯಾಗಿದ್ದೀರೋ, ಇವತ್ತು ಯಾರ್ಯಾರು ಹಾಲು ಕುಡಿತಾ ಇದೀರೋ ಕುಡೀರಿ ಆಯ್ತಾ. ಕರ್ಮ ಅನ್ನೋದು ಯಾವತ್ತೂ ಬಿಡಲ್ಲ. ನಮ್ಮ ಬಾಸ್ ಹೇಳಿರೋದು ಪ್ಲಸ್ ಅವ್ರ ಮೈನಸ್ ಪಬ್ಲಿಸಿಟಿ ಯಾವತ್ತೂ ಇದ್ದೇ ಇರ್ತೀವಿ. ಅವ್ರ ಅಭಿಮಾನಿಗಳು ಯಾವತ್ತೂ ಬಿಟ್ಕೊಡಲ್ಲ, ಅದಂತೂ ಪಕ್ಕ. ದರ್ಶನ್ ಫ್ಯಾನ್ಸ್ ಬೇಸ್ ಕಡಿಮೆ ಆಗಲ್ಲ. ಇವಾಗ ಸುಪ್ರೀಂ ಕೋರ್ಟ್ ಇಂದ ಬಂದಿದೆ ಅಂದ್ಮೇಲೆ ನಾವು ಅದನ್ನ ಏನು ಮಾಡಕ್ಕಾಗಲ್ಲ. ಹಿಂಗ ಆಗ್ಬಾರ್ದಾಯ್ತು, ಆಗಿದೆ. ನಾವು ಅಭಿಮಾನಿಯಾಗಿ ಏನಾಗ್ಬೋದು ಅಂದ್ರೆ ಅವ್ರು 5-10 ವರ್ಷ ಮಾಡಿದ್ರು ಅವ್ರ ಆಚೆ ಬಂದಾಗ ಇದೇ ಫ್ಯಾನ್ಸ್ ಬೇಸ್ ಇರುತ್ತೆ. ಇದರಿಂದ 10 ಪಟ್ಟು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತ ಆಗಲ್ಲ. ಡೆವಿಲ್ ಮೂಲಕ ರೆಕಾರ್ಡ್ ಬ್ರೇಕ್ ಏನಿತ್ತು, ಅದು ಒಳ್ಳೆ ಟೈಟಲ್ ಅಲ್ಲೇ ಬರ್ತಾ ಇತ್ತು. ಒಂದು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ರಿ. ಏನ್ ಮಾಡಕ್ಕಾಗಲ್ಲ, ಹೋದ್ರು ಎಂಜಾಯ್ ಮಾಡ್ತೀವಿ. ಸಾಂಗ್ಸ್ ಅಂತೂ ಬೇರೆ ಲೆವೆಲ್ ಹಿಟ್ ಮಾಡ್ತೀವಿ, ಅದಂತೂ ಫಿಕ್ಸ್. ಆ ಸಾಂಗ್ ಅಂತೂ ಫ್ಲಾಪ್ ಅಂತೂ ಆಗ್ಬಿಡಲ್ಲ. ಫಿಲಂ ಡೆವಿಲ್ನು ಅಷ್ಟೇ, ಇವ್ರು ಅನ್ಕೊಬಹುದು ಏನೇನೋ ಮಾಡ್ಬೋದು ಅಂತ. ಡೆವಿಲ್ ಅವ್ರು ಬರೋ ಅಷ್ಟರಲ್ಲಿ 5 ಪಟ್ಟು ಯಾರು ಮಾಡಿರ್ಬಾರ್ದು ಇಂಡಸ್ಟ್ರಿ ಬ್ರೇಕ್, ಆ ತರ ರೆಕಾರ್ಡ್ ಬ್ರೇಕ್ ನ ಮಾಡ್ತಾರೆ. ನೋವಿನಲ್ಲಿ ಮಾತನಾಡುವುದಕ್ಕೂ ಆಗುತ್ತಿಲ್ಲ. ಈ ವಿಷಯ ಕೇಳಿದ ತಕ್ಷಣ ತುಂಬಾ ದುಃಖ ಆಗಿದೀವಿ. ಸೊ ನಾನು ಇವಾಗ ಅಲ್ಲಿ ಮಾತಾಡೋ ಟೈಮಲ್ಲಿ ಅದನ್ನೇ ಹೇಳ್ತಾ ಇದ್ದೆ. ಫೋನ್ ಮಾಡಿ ಹೇಳಿದ ತಕ್ಷಣ ಹಿಂಗಾಗಿದೆ, ನ್ಯೂಸ್ ನೋಡಿದ ತಕ್ಷಣ ಎಲ್ಲ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಕೇಳಿದ ತಕ್ಷಣ. ಇಷ್ಟು ದಿವಸ ಎಲ್ಲ ಖುಷಿಯಾಗಿದ್ದು, ಎಲ್ಲ ಸ್ಟೋರಿ ಹಾಕೊಂಡು ಅವ್ರು ಆಗ್ತಾ ಇದ್ ಪೋಸ್ಟ್ಗಳನ್ನ ಕಮೆಂಟ್ ಹೊಡ್ಕೊಂಡು ಎಲ್ಲ ಖುಷಿಯಾಗಿದ್ದು. ಬಟ್ ಆತರ ಈ ತರ ಮ್ಯಾಟ್ರ್ ಕೇಳಾದ್ಮೇಲೆ ಅನ್ಕೋಬಹುದು ಜನ ಮೂವಿ ಬಿದೋಗ್ಬಿಡುತ್ತೆ, ಅವ್ರ ಒಳಗಡೆ ಇರ್ತಾರೆ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು. ಅವ್ರು ಇಲ್ಲ ಅಂತ ಅಂದ್ರು ನಾವು ಅಭಿಮಾನಿಗಳೆಲ್ಲ ಸೇರಿ ಮೂವಿ ಮಾತ್ರ ಬೇರೆ ಲೆವೆಲ್ ಆಗಿ ಎತ್ಕೊಂಡು ಹೋಗ್ತೀವಿ. ಮಾತಾಡಕ್ ಆಗ್ತಾ ಇಲ್ಲ ಒಟ್ನಲ್ಲಿ. ಅದು ಕೆಟ್ಟ ಕಮೆಂಟ್ಸ್ ಹಾಕೋರು ಡಿ ಫ್ಯಾನ್ಸ್ ಅಲ್ಲ. ನಾವು ಯಾರು ಇಷ್ಟಪಟ್ಟಿರ್ತೀವಿ ನಾವು ಡಿ ಬಸ್ ನ. ಅದನ್ನ ಬಿಟ್ಟು ಬ್ಯಾಡ್ ಆಗಿ ಯಾರೋ ಕಮೆಂಟ್ ಹಾಕೋದ್ರು, ಯಾರೋ ಇವಾಗ ಫೇಕ್ ಅಕೌಂಟ್ ಎಷ್ಟು ಬೇಕಾದ್ರೆ ಕ್ರಿಯೇಟ್ ಮಾಡ್ಕೊಬಹುದು. ಆ ಫೇಕ್ ಅಕೌಂಟ್ ಇಂದ ಯಾರು ಬೇಕಾದ್ರೆ ಮೆಸೇಜ್ ಹಾಕ್ಬೋದು. ನಾನು ಡಿ ಬಸ್ ಅಭಿಮಾನಿ ಅನ್ಕೊಂಡು ಕೆಟ್ಟದಾಗ ಮೆಸೇಜ್ ಹಾಕ್ಬೋದು. ಅದನ್ನ ಫಸ್ಟ್ ತಿಳ್ಕೊಳ್ಳಿ, ಅವ್ರ ಪಕ್ಕ ಡಿ ಬಸ್ ಫ್ಯಾನ್ ಏನು ಅಂತ. ಅದನ್ನ ಬಿಟ್ಟು ಡಿ ಬಸ್ ಫ್ಯಾನ್ ಮಾಡಿದ್ರು ಯಾರು ಆತರ ಕೆಟ್ಟದಾಗ ಮಾಡೋದು ಇಲ್ಲ, ಕೆಟ್ಟದಾಗ ಇದು ಮಾಡಲ್ಲ. ದಯವಿಟ್ಟು ಅದು ತಿಳ್ಕೊಳಕ್ ಹೋಗ್ಬೇಡಿ. ಈಗ ಅವ್ರು ಯಾರೋ ಮಾಡಿರೋದಕ್ಕೆ ಇವ್ರ ಮೇಲೆ ಅಪರಾಧ ಮಾಡಕ್ ಹೋಗ್ಬೇಡಿ, ಅಷ್ಟೇ ಹೇಳ್ಕೊಳ್ಳೋದು. ಅವ್ರದ್ದೇನ್ ತಪ್ಪಿರಲ್ಲ, ಅವ್ರು ಯಾರಿಗೂ ಹೇಳ್ಕೊಡಲ್ಲ. ಅವ್ರೇನ್ ಬಂದು ನಮ್ಗೆ ಡಿ ಬಸ್ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಯಾರಿಗೂ ಏನು ಹೇಳ್ಕೊಟ್ಟಿಲ್ಲ. ಆತರ ಮಾಡಿ ನಾವು ಪ್ರೀತಿ ಅಭಿಮಾನದಿಂದ ಅವ್ರ ಜೊತೆ ಇರೋದಷ್ಟೇ. ದರ್ಶನ್ ಹೊರಗಿದ್ರು, ಜೈಲು ಸೇರಿದ್ರು, ಅಭಿಮಾನಿಗಳ ಅಭಿಮಾನ ಮಾತ್ರ ಕಡಿಮೆ ಆಗೋದಿಲ್ಲ ಅನ್ನೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಅಂದ್ರೆ ಫ್ಯಾನ್ಸ್ಗೆ ಅಚ್ಚುಮೆಚ್ಚು. ಡೆವಿಲ್ ಸಿನಿಮಾ ರಿಲೀಸ್ ಕ್ರೇಜ್ ನಲ್ಲಿದ್ದ ಅಭಿಮಾನಿಗಳಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ದರ್ಶನ್ ಜೈಲು ಪಾಲಾಗಿರೋ ಬಗ್ಗೆ ಅಭಿಮಾನಿಗಳು ಏನ್ ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಕೊಲೆ ಆರೋಪಿ ದರ್ಶನ್ಗೆ ಜೈಲೂಟ. ನಟನ ಅಭಿಮಾನಿಗಳ ಕಣ್ಣೀರ ಧಾರೆ. ನಟ ದರ್ಶನ್ಗೆ ಜೈಲೂಟ ಫಿಕ್ಸ್ ಆಗಿದೆ. ಸುಪ್ರೀಂ ಕೋರ್ಟ್ ಆದೇಶ ಅಭಿಮಾನಿಗಳಿಗೆ ಮರ್ಮಘಾತ ಕೊಟ್ಟಿದೆ. ಡೆವಿಲ್ ರಿಲೀಸ್ ಬೆನ್ನಲ್ಲೇ ಕುಣಿದು ಕುಪ್ಪಳಿಸಿದ್ದ ಫ್ಯಾನ್ಸ್ ಇದೀಗ ಡಲ್ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮೂಲಕ ತಮ್ಮ ಬೇಸರ ಹೊರಹಾಕಿದ್ದಾರೆ. ಅಭಿಮಾನಿಗಳು ಎಂದು ಬಿಟ್ಟು ಕೊಡಲ್ಲ. ಹೇಳ್ತೀವಿ, ಈ ತರ ಅನ್ಕೊಂಡಿರ್ಲಿಲ್ಲ, ಈ ತರ ಕನ್ಸುಕೊಂಡಿಲ್ಲ, ಇನ್ಮೇಲಾರ ಚೆನ್ನಾಗಿರ್ತಾರೆ, ಎಲ್ಲ ಇದಾಗೋಯ್ತು ಅನ್ನೋ ಅಷ್ಟಲ್ಲಿ ತಿರ್ಗಾ ತಂದಿ ಇಕ್ಬಿಟ್ರು. ಪರವಾಗಿಲ್ಲ, ಏನಾಗಲ್ಲ, ನಾವಿದೀವಿ, ಅವ್ರ ಅಭಿಮಾನಿಗಳು ಇದೇ ರೀತಿ ಜೊತೆಲಿ ಇದ್ದೇ ಇರ್ತೀವಿ. ಅವ್ರಿಗೆ ಎಷ್ಟೇ ಕಷ್ಟ ಕೊಟ್ರು ನಾವು ಅವ್ರ ಜೊತೆ ನಿಂತ್ಕೊಂಡಿರ್ತೀವಿ. ಅವ್ರನ್ನ ಯಾವತ್ತೂ ಬಿಟ್ಕೊಡಲ್ಲ. ಆದ್ರೆ ಪ್ರಪಂಚದಲ್ಲಿ ಯಾರು ತಪ್ಪು ಮಾಡಿದ್ರು ಯಾರಿಲ್ಲ. ಕೊಡ್ಸಿ, ಬೇರೆಯವ್ರು ಕೊಡ್ಸಿ, ತುಂಬಾ ಜನಕ್ಕೆ ರೇಪ್ಗಳಾಗೈತೆ, ಅಂತವ್ರಿಗೆ ನ್ಯಾಯ ಕೊಡ್ಸಿ ಆಯ್ತಾ. ಏನೋ ಒಂದು ಮಿಸ್ ಆಗಿ ಒಂದು ತಪ್ಪಾಗಿರೋದು, ಅದು ಹೆಣ್ಣು ವಿಷಯಕ್ಕೆ ಆಗಿರೋದು ಅಷ್ಟೇ. ಅದನ್ನ ತಗೊಂಡೋಗಿ ಎಲ್ವಾ ತಗೊಂಡೋಗಿ ನಿಲ್ಸಕ್ ಹೋಗ್ಬೇಡಿ ಆಯ್ತಾ. ಮನ್ಸಿಗೆ ಬೇಜಾರಾಗ್ತೈತೆ, ಇರ್ಲಿ,
ಪರವಾಗಿಲ್ಲ, ಯಾರ್ಯಾರು ಖುಷಿಯಾಗಿದ್ದೀರೋ ಇವತ್ತು ಯಾರ್ಯಾರು ಹಾಲು ಕುಡಿತಾ ಇದೀರೋ ಕುಡೀರಿ ಆಯ್ತಾ. ಕರ್ಮ ಅನ್ನೋದು ಯಾವತ್ತೂ ಬಿಡಲ್ಲ. ನಮ್ಮ ಬಾಸ್ ಹೇಳಿರೋದು ಪ್ಲಸ್ ಅವ್ರ ಮೈನಸ್ ಪಬ್ಲಿಕ್ ಸೈಡ್ ಅಲ್ಲಿ ಯಾವತ್ತು ಇದ್ದೇ ಇರ್ತೀವಿ. ಅವ್ರ ಅಭಿಮಾನಿಗಳು ಯಾವತ್ತೂ ಬಿಟ್ಕೊಡಲ್ಲ, ಅದಂತೂ ಪಕ್ಕ. ದರ್ಶನ್ ಫ್ಯಾನ್ಸ್ ಬೇಸ್ ಕಡಿಮೆ ಆಗಲ್ಲ. ಇವಾಗ ಸುಪ್ರೀಂ ಕೋರ್ಟ್ ಇಂದ ಬಂದಿದೆ ಅಂದ್ಮೇಲೆ ನಾವು ಅದನ್ನೇನು ಮಾಡಕ್ಕಾಗಲ್ಲ. ಹಿಂಗ ಆಗ್ಬಾರ್ದಾಯ್ತು, ಆಗಿದೆ. ನಾವು ಅಭಿಮಾನಿಯಾಗಿ ಏನಾಗ್ಬೋದು ಅಂದ್ರೆ ಅವ್ರು 5-10 ವರ್ಷ ಮಾಡಿದ್ರು ಅವ್ರ ಆಚೆ ಬಂದಾಗ ಇದೇ ಫ್ಯಾನ್ಸ್ ಬೇಸ್ ಇರುತ್ತೆ. ಇದರಿಂದ 10 ಪಟ್ಟು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತ ಆಗಲ್ಲ. ಡೆವಿಲ್ ಮೂಲಕ ರೆಕಾರ್ಡ್ ಬ್ರೇಕ್ ಏನಿತ್ತು ಅದು ಒಳ್ಳೆ ಟೈಟಲ್ ಅಲ್ಲೇ ಬರ್ತಾ ಇತ್ತು. ಒಂದು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ರಿ. ಏನ್ ಮಾಡಕ್ಕಾಗಲ್ಲ, ಹೋದ್ರು ಎಂಜಾಯ್ ಮಾಡ್ತೀವಿ. ಸಾಂಗ್ಸ್ ಅಂತೂ ಬೇರೆ ಲೆವೆಲ್ ಹಿಟ್ ಮಾಡ್ತೀವಿ, ಅದಂತೂ ಫಿಕ್ಸ್. ಆ ಸಾಂಗ್ ಅಂತೂ ಫ್ಲಾಪ್ ಅಂತೂ ಆಗ್ಬಿಡಲ್ಲ. ಫಿಲಂ ಡೆವಿಲ್ನು ಅಷ್ಟೇ, ಇವ್ರು ಅನ್ಕೊಬಹುದು ಏನೇನೋ ಮಾಡ್ಬೋದು ಅಂತ. ಡೆವಿಲ್ ಅವ್ರು ಬರೋ ಅಷ್ಟರಲ್ಲಿ 5 ಪಟ್ಟು ಯಾರು ಮಾಡಿರ್ಬಾರ್ದು ಇಂಡಸ್ಟ್ರಿ ಬ್ರೇಕ್, ಆ ತರ ರೆಕಾರ್ಡ್ ಬ್ರೇಕ್ ನ ಮಾಡ್ತಾರೆ. ನೋವಿನಲ್ಲಿ ಮಾತನಾಡುವುದಕ್ಕೂ ಆಗುತ್ತಿಲ್ಲ. ಈ ವಿಷಯ ಕೇಳಿದ ತಕ್ಷಣ ತುಂಬಾ ದುಃಖ ಆಗಿದೀವಿ. ಸೊ ನಾನು ಇವಾಗ ಅಲ್ಲಿ ಮಾತಾಡೋ ಟೈಮಲ್ಲಿ ಅದನ್ನೇ ಹೇಳ್ತಾ ಇದ್ದೆ, ಫೋನ್ ಮಾಡಿ ಹೇಳಿದ ತಕ್ಷಣ ಹಿಂಗಾಗಿದೆ, ನ್ಯೂಸ್ ನೋಡಿದ ತಕ್ಷಣ ಎಲ್ಲ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಕೇಳಿದ ತಕ್ಷಣ. ಇಷ್ಟು ದಿವಸ ಎಲ್ಲ ಖುಷಿಯಾಗಿದ್ದು, ಎಲ್ಲ ಸ್ಟೋರಿ ಹಾಕೊಂಡು ಅವ್ರು ಆಗ್ತಾ ಇದ್ ಪೋಸ್ಟ್ಗಳನ್ನ ಕಮೆಂಟ್ ಹೊಡ್ಕೊಂಡು ಎಲ್ಲ ಖುಷಿಯಾಗಿದ್ದು. ಬಟ್ ಆತರ ಈ ತರ ಮ್ಯಾಟ್ರ್ ಕೇಳಾದ್ಮೇಲೆ ಅನ್ಕೋಬಹುದು ಜನ ಇವಾಗ ಮೂವಿ ಬಿದೋಗ್ಬಿಡುತ್ತೆ, ಅವ್ರ ಒಳಗಡೆ ಇರ್ತಾರೆ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು. ಅವ್ರು ಇಲ್ಲ ಅಂತ ಅಂದ್ರು ನಾವು ಅಭಿಮಾನಿಗಳೆಲ್ಲ ಸೇರಿ ಮೂವಿ ಮಾತ್ರ ಬೇರೆ ಲೆವೆಲ್ ಆಗಿ ಎತ್ಕೊಂಡು ಹೋಗ್ತೀವಿ. ಮಾತಾಡಕ್ ಆಗ್ತಾ ಇಲ್ಲ ಒಟ್ನಲ್ಲಿ. ಅದು ಕೆಟ್ಟ ಕಮೆಂಟ್ಸ್ ಹಾಕೋರು ಡಿ ಫ್ಯಾನ್ಸ್ ಅಲ್ಲ. ನಾವು ಯಾರು ಇಷ್ಟಪಟ್ಟಿರ್ತೀವಿ ನಾವು ಡಿ ಬಸ್ ನ, ಅದನ್ನ ಬಿಟ್ಟು ಬ್ಯಾಡ್ ಆಗಿ ಯಾರೋ ಕಮೆಂಟ್ ಹಾಕೋದ್ರು, ಯಾರೋ ಇವಾಗ ಫೇಕ್ ಅಕೌಂಟ್ ಎಷ್ಟು ಬೇಕಾದ್ರೆ ಕ್ರಿಯೇಟ್ ಮಾಡ್ಕೊಬಹುದು. ಆ ಫೇಕ್ ಅಕೌಂಟ್ ಇಂದ ಯಾರು ಬೇಕಾದ್ರೆ ಮೆಸೇಜ್ ಹಾಕ್ಬೋದು. ನಾನು ಡಿ ಬಸ್ ಅಭಿಮಾನಿ ಅನ್ಕೊಂಡು ಕೆಟ್ಟದಾಗ ಮೆಸೇಜ್ ಹಾಕ್ಬೋದು. ಅದನ್ನ ಫಸ್ಟ್ ತಿಳ್ಕೊಳ್ಳಿ, ಅವ್ರ ಪಕ್ಕ ಡಿ ಬಸ್ ಫ್ಯಾನ್ ಏನು ಅಂತ. ಅದನ್ನ ಬಿಟ್ಟು ಡಿ ಬಸ್ ಫ್ಯಾನ್ ಮಾಡಿದ್ರು ಯಾರು ಆತರ ಕೆಟ್ಟದಾಗ ಮಾಡೋದು ಇಲ್ಲ, ಕೆಟ್ಟದಾಗ ಇದು ಮಾಡಲ್ಲ. ದಯವಿಟ್ಟು ಅದು ತಿಳ್ಕೊಳಕ್ ಹೋಗ್ಬೇಡಿ. ಈಗ ಅವ್ರು ಯಾರೋ ಮಾಡಿರೋದಕ್ಕೆ ಇವ್ರ ಮೇಲೆ ಅಪರಾಧ ಮಾಡಕ್ ಹೋಗ್ಬೇಡಿ, ಅಷ್ಟೇ ಹೇಳ್ಕೊಳ್ಳೋದು. ಅವ್ರದ್ದೇನ್ ತಪ್ಪಿರಲ್ಲ, ಅವ್ರು ಯಾರಿಗೂ ಹೇಳ್ಕೊಡಲ್ಲ. ಅವ್ರೇನ್ ಬಂದು ನಮ್ಗೆ ಡಿ ಬಸ್ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಯಾರಿಗೂ ಏನು ಹೇಳ್ಕೊಟ್ಟಿಲ್ಲ. ಆತರ ಮಾಡಿ ನಾವು ಪ್ರೀತಿ ಅಭಿಮಾನದಿಂದ ಅವ್ರ ಜೊತೆ ಇರೋದಷ್ಟೇ. ದರ್ಶನ್ ಹೊರಗಿದ್ರು, ಜೈಲು ಸೇರಿದ್ರು, ಅಭಿಮಾನಿಗಳ ಅಭಿಮಾನ ಮಾತ್ರ ಕಡಿಮೆ ಆಗೋದಿಲ್ಲ ಅನ್ನೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಅಂದ್ರೆ ಫ್ಯಾನ್ಸ್ಗೆ ಅಚ್ಚುಮೆಚ್ಚು. ಡೆವಿಲ್ ಸಿನಿಮಾ ರಿಲೀಸ್ ಕ್ರೇಜ್ ನಲ್ಲಿದ್ದ ಅಭಿಮಾನಿಗಳಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ದರ್ಶನ್ ಜೈಲು ಪಾಲಾಗಿರೋ ಬಗ್ಗೆ ಅಭಿಮಾನಿಗಳು ಏನ್ ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಕೊಲೆ ಆರೋಪಿ ದರ್ಶನ್ಗೆ ಜೈಲೂಟ. ನಟನ ಅಭಿಮಾನಿಗಳ ಕಣ್ಣೀರ ಧಾರೆ. ನಟ ದರ್ಶನ್ಗೆ ಜೈಲೂಟ ಫಿಕ್ಸ್ ಆಗಿದೆ. ಸುಪ್ರೀಂ ಕೋರ್ಟ್ ಆದೇಶ ಅಭಿಮಾನಿಗಳಿಗೆ ಮರ್ಮಘಾತ ಕೊಟ್ಟಿದೆ. ಡೆವಿಲ್ ರಿಲೀಸ್ ಬೆನ್ನಲ್ಲೇ ಕುಣಿದು ಕುಪ್ಪಳಿಸಿದ್ದ ಫ್ಯಾನ್ಸ್ ಇದೀಗ ಡಲ್ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮೂಲಕ ತಮ್ಮ ಬೇಸರ ಹೊರಹಾಕಿದ್ದಾರೆ. ಅಭಿಮಾನಿಗಳು ಎಂದು ಬಿಟ್ಟುಕೊಡಲ್ಲ. ನಿಜ ಹೇಳ್ತೀವಿ, ಈ ತರ ಅನ್ಕೊಂಡಿರ್ಲಿಲ್ಲ, ಈ ತರ ಕನ್ಸುಕೊಂಡಿಲ್ಲ. ಇನ್ಮೇಲಾರ ಚೆನ್ನಾಗಿರ್ತಾರೆ, ಎಲ್ಲ ಇದಾಗೋಯ್ತು ಅನ್ನೋ ಅಷ್ಟಲ್ಲಿ ತಿರ್ಗಾ ತಂದಿ ಇಕ್ಬಿಟ್ರು. ಪರವಾಗಿಲ್ಲ, ಏನಾಗಲ್ಲ, ನಾವ್ ಇದೀವಿ ಅವ್ರ ಅಭಿಮಾನಿಗಳು. ಇದೇ ರೀತಿ ಜೊತೆಲಿ ಇದ್ದೇ ಇರ್ತೀವಿ. ಅವ್ರಿಗೆ ಎಷ್ಟೇ ಕಷ್ಟ ಕೊಟ್ರು ನಾವು ಅವ್ರ ಜೊತೆ ನಿಂತ್ಕೊಂಡಿರ್ತೀವಿ. ಅವ್ರನ್ನ ಯಾವತ್ತೂ ಬಿಟ್ಕೊಡಲ್ಲ. ಆದ್ರೆ ಪ್ರಪಂಚದಲ್ಲಿ ಯಾರು ತಪ್ಪು ಮಾಡಿದ್ರು ಯಾರಿಲ್ಲ. ಕೊಡ್ಸಿ, ಬೇರೆಯವ್ರು ಕೊಡ್ಸಿ. ತುಂಬಾ ಜನಕ್ಕೆ ರೇಪ್ಗಳಾಗೈತೆ, ಅಂತವ್ರಿಗೆ ನ್ಯಾಯ ಕೊಡ್ಸಿ ಆಯ್ತಾ. ಏನೋ ಒಂದು ಮಿಸ್ ಆಗಿ ಒಂದು ತಪ್ಪಾಗಿರೋದು, ಅದು ಹೆಣ್ಣು ವಿಷಯಕ್ಕೆ ಆಗಿರೋದು ಅಷ್ಟೇ. ಅದನ್ನ ತಗೊಂಡೋಗಿ ತಗೊಂಡೋಗಿ ನಿಲ್ಸಕ್ ಹೋಗ್ಬೇಡಿ ಆಯ್ತಾ. ಮನ್ಸಿಗೆ ಬೇಜಾರಾಗ್ತೈತೆ, ಇರ್ಲಿ, ಪರವಾಗಿಲ್ಲ. ಯಾರ್ಯಾರು ಖುಷಿಯಾಗಿದ್ದೀರೋ ಇವತ್ತು ಯಾರ್ಯಾರು ಹಾಲು ಕುಡಿತಾ ಇದೀರೋ ಕುಡೀರಿ ಆಯ್ತಾ. ಕರ್ಮ ಅನ್ನೋದು ಯಾವತ್ತೂ ಬಿಡಲ್ಲ. ನಮ್ಮ ಬಾಸ್ ಹೇಳಿರೋದು ಪ್ಲಸ್ ಅವ್ರ ಮೈನಸ್ ಪಬ್ಲಿಕ್ ಸೈಡ್ ಅಲ್ಲಿ ಯಾವತ್ತು ಇದ್ದೇ ಇರ್ತೀವಿ. ಅವ್ರ ಅಭಿಮಾನಿಗಳು ಯಾವತ್ತೂ ಬಿಟ್ಕೊಡಲ್ಲ, ಅದಂತೂ ಪಕ್ಕ. ದರ್ಶನ್ ಫ್ಯಾನ್ಸ್ ಬೇಸ್ ಕಡಿಮೆ ಆಗಲ್ಲ. ಇವಾಗ ಸುಪ್ರೀಂ ಕೋರ್ಟ್ ಇಂದ ಬಂದಿದೆ ಅಂದ್ಮೇಲೆ ನಾವು ಅದನ್ನೇನು ಮಾಡಕ್ಕಾಗಲ್ಲ. ಹಿಂಗ ಆಗ್ಬಾರ್ದಾಯ್ತು, ಆಗಿದೆ. ನಾವು ಅಭಿಮಾನಿಯಾಗಿ ಏನಾಗ್ಬೋದು ಅಂದ್ರೆ ಅವ್ರು 5-10 ವರ್ಷ ಮಾಡಿದ್ರು ಅವ್ರ ಆಚೆ ಬಂದಾಗ ಇದೇ ಫ್ಯಾನ್ಸ್ ಬೇಸ್ ಇರುತ್ತೆ. ಇದರಿಂದ 10 ಪಟ್ಟು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತ ಆಗಲ್ಲ. ಡೆವಿಲ್ ಮೂಲಕ ರೆಕಾರ್ಡ್ ಬ್ರೇಕ್ ಏನಿತ್ತು ಅದು ಒಳ್ಳೆ ಟೈಟಲ್ ಅಲ್ಲೇ ಬರ್ತಾ ಇತ್ತು. ಒಂದು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ರಿ. ಏನ್ ಮಾಡಕ್ಕಾಗಲ್ಲ, ಹೋದ್ರು ಎಂಜಾಯ್ ಮಾಡ್ತೀವಿ. ಸಾಂಗ್ಸ್ ಅಂತೂ ಬೇರೆ ಲೆವೆಲ್ ಹಿಟ್ ಮಾಡ್ತೀವಿ, ಅದಂತೂ ಫಿಕ್ಸ್. ಆ ಸಾಂಗ್ ಅಂತೂ ಫ್ಲಾಪ್ ಅಂತೂ ಆಗ್ಬಿಡಲ್ಲ. ಫಿಲಂ ಡೆವಿಲ್ನು ಅಷ್ಟೇ, ಇವ್ರು ಅನ್ಕೊಬಹುದು ಏನೇನೋ ಮಾಡ್ಬೋದು ಅಂತ. ಡೆವಿಲ್ ಅವ್ರು ಬರೋ ಅಷ್ಟರಲ್ಲಿ 5 ಪಟ್ಟು ಯಾರು ಮಾಡಿರ್ಬಾರ್ದು ಇಂಡಸ್ಟ್ರಿ ಬ್ರೇಕ್, ಆ ತರ ರೆಕಾರ್ಡ್ ಬ್ರೇಕ್ ನ ಮಾಡ್ತಾರೆ. ನೋವಿನಲ್ಲಿ ಮಾತನಾಡುವುದಕ್ಕೂ ಆಗುತ್ತಿಲ್ಲ. ಈ ವಿಷಯ ಕೇಳಿದ ತಕ್ಷಣ ತುಂಬಾ ದುಃಖ ಆಗಿದೀವಿ. ಸೊ ನಾನು ಇವಾಗ ಅಲ್ಲಿ ಮಾತಾಡೋ ಟೈಮಲ್ಲಿ ಅದನ್ನೇ ಹೇಳ್ತಾ ಇದ್ದೆ, ಫೋನ್ ಮಾಡಿ ಹೇಳಿದ ತಕ್ಷಣ ಹಿಂಗಾಗಿದೆ, ನ್ಯೂಸ್ ನೋಡಿದ ತಕ್ಷಣ ಎಲ್ಲ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಕೇಳಿದ ತಕ್ಷಣ. ಇಷ್ಟು ದಿವಸ ಎಲ್ಲ ಖುಷಿಯಾಗಿದ್ದು, ಎಲ್ಲ ಸ್ಟೋರಿ ಹಾಕೊಂಡು ಅವ್ರು ಆಗ್ತಾ ಇದ್ ಪೋಸ್ಟ್ಗಳನ್ನ ಕಮೆಂಟ್ ಹೊಡ್ಕೊಂಡು ಎಲ್ಲ ಖುಷಿಯಾಗಿದ್ದು. ಬಟ್ ಆತರ ಈ ತರ ಮ್ಯಾಟ್ರ್ ಕೇಳಾದ್ಮೇಲೆ ಅನ್ಕೋಬಹುದು ಜನ
ಇವಾಗ ಮೂವಿ ಬಿದೋಗ್ಬಿಡುತ್ತೆ, ಅವ್ರು ಒಳಗಡೆ ಇರ್ತಾರೆ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಅವ್ರು ಇಲ್ಲ ಅಂತ ಅಂದ್ರು ನಾವು ಅಭಿಮಾನಿಗಳೆಲ್ಲ ಸೇರಿ ಮೂವಿ ಮಾತ್ರ ಬೇರೆ ಲೆವೆಲ್ ಆಗಿ ಎತ್ಕೊಂಡು ಹೋಗ್ತೀವಿ. ಮಾತಾಡಕ್ ಆಗ್ತಾ ಇಲ್ಲ ಒಟ್ನಲ್ಲಿ. ಅದು ಕೆಟ್ಟ ಕಮೆಂಟ್ಸ್ ಹಾಕೋರು ಡಿ ಫ್ಯಾನ್ಸ್ ಅಲ್ಲ. ನಾವು ಯಾರು ಇಷ್ಟಪಟ್ಟಿರ್ತೀವಿ ನಾವು ಡಿ ಬಸ್ ನ, ಅದನ್ನ ಬಿಟ್ಟು ಬ್ಯಾಡ್ ಆಗಿ ಯಾರೋ ಕಮೆಂಟ್ ಹಾಕೋದ್ರು ಯಾರೋ ಇವಾಗ ಫೇಕ್ ಅಕೌಂಟ್ ಎಷ್ಟು ಬೇಕಾದ್ರೆ ಕ್ರಿಯೇಟ್ ಮಾಡ್ಕೊಬಹುದು. ಆ ಫೇಕ್ ಅಕೌಂಟ್ ಇಂದ ಯಾರು ಬೇಕಾದ್ರೆ ಮೆಸೇಜ್ ಹಾಕ್ಬೋದು. ನಾನು ಡಿ ಬಸ್ ಅಭಿಮಾನಿ ಅನ್ಕೊಂಡು ಕೆಟ್ಟದಾಗ ಮೆಸೇಜ್ ಹಾಕ್ಬೋದು. ಅದನ್ನ ಫಸ್ಟ್ ತಿಳ್ಕೊಳ್ಳಿ, ಅವ್ರ ಪಕ್ಕ ಡಿ ಬಸ್ ಫ್ಯಾನ್ ಏನು ಅಂತ. ಅದನ್ನ ಬಿಟ್ಟು ಡಿ ಬಸ್ ಫ್ಯಾನ್ ಮಾಡಿದ್ರು ಯಾರು ಆತರ ಕೆಟ್ಟದಾಗ ಮಾಡೋದು ಇಲ್ಲ, ಕೆಟ್ಟದಾಗ ಇದು ಮಾಡಲ್ಲ. ದಯವಿಟ್ಟು ಅದು ತಿಳ್ಕೊಳಕ್ ಹೋಗ್ಬೇಡಿ. ಈಗ ಅವ್ರು ಯಾರೋ ಮಾಡಿರೋದಕ್ಕೆ ಇವ್ರ ಮೇಲೆ ಅಪರಾಧ ಮಾಡಕ್ ಹೋಗ್ಬೇಡಿ, ಅಷ್ಟೇ ಹೇಳ್ಕೊಳ್ಳೋದು. ಅವ್ರದ್ದೇನ್ ತಪ್ಪಿರಲ್ಲ, ಅವ್ರು ಯಾರಿಗೂ ಹೇಳ್ಕೊಡಲ್ಲ. ಅವ್ರೇನ್ ಬಂದು ನಮ್ಗೆ ಡಿ ಬಸ್ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಯಾರಿಗೂ ಏನು ಹೇಳ್ಕೊಟ್ಟಿಲ್ಲ. ಆತರ ಮಾಡಿ ನಾವು ಪ್ರೀತಿ ಅಭಿಮಾನದಿಂದ ಅವ್ರ ಜೊತೆ ಇರೋದಷ್ಟೇ. ದರ್ಶನ್ ಹೊರಗಿದ್ರು ಜೈಲು ಸೇರಿದ್ರು ಅಭಿಮಾನಿಗಳ ಅಭಿಮಾನ ಮಾತ್ರ ಕಡಿಮೆ ಆಗೋದಿಲ್ಲ ಅನ್ನೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.